ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಅಗೇನ್ RCBಗೆ ಪಿಕ್ ಆದಂತ 7ನೇ ಪಿಕ್ಕು ಡೇಟ್ ಆಫ್ ದ ಆಕ್ಷನ್ ಅಲ್ಲಿ ಏಟ್ಸ್ ನಮ್ಮ ರಾಯಚೂರು ಹುಡುಗ, ನಮ್ಮ ಕನ್ನಡಿಗ, ನಮ್ಮ ಬೆಂಗಳೂರಲ್ಲಿ ಆಡ್ಕೊಂಡು ಬೆಳೆದಂತ ಹುಡುಗ ಏಟ್ಸ್ ಮನೋಜ್ ಬಾಂಡಗೆ ಒಂದು ಮ್ಯಾಚು RCB ಆಪರ್ಚುನಿಟಿ ಕೊಟ್ಟಿಲ್ಲ. 2-3 ಸೀಸನ್ ಬೆಂಚಲ್ಲಿ ಕಾವು ಕೊಟ್ಟಿದ್ದಾರೆ, ತಗೊಂಬಂದು ಕೂರಿಸ್ಬಿಟ್ಟು ಅಟ್ಲೀಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗೂ ಕೂಡ ಆಡಿಸ್ತಾ ಇರಲಿಲ್ಲ ಇವ್ರನ್ನ. ಈ ಸೀಸನ್ ಆಡಿಸಿಲ್ಲ ಅಂತಂದರೆ ನಾನೇ ಹುಡಿಕೊಂಡು ಹೋಗ್ಬಿಟ್ಟು ಈ ಮ್ಯಾನೇಜ್ಮೆಂಟ್ ಅವ್ರಿಗೊಂದು ಗುಮ್ಬೇಕು ಅಂತ ಅನ್ಸುತ್ತೆ ಮಗ. ಎಲ್ಲ ಕರ್ಕೊಂಬಂದು ಕಾವು ಕೊಡಿಸ್ಬಿಟ್ಟು ಪ್ಲೇಯರ್ ಕೆರಿಯರ್ನೇ ಹಾಳು ಮಾಡ್ಬಿಡಿ ಹಂಗೇನೆ. ಹೌದು, ಈ ಸೀಸನ್ ವಾಪಸ್ ತೊಗೊಂಬಂದಿದ್ದಾರೆ, ನಮಗೆ ಖುಷಿ ಆಗ್ತಿದೆ. 30 ಲಕ್ಷ ಆಗಿರೋ ಬೇಸ್ ಪ್ರೈಸಿಗೆ ಕೊಟ್ಬಿಟ್ಟು ಪಿಕ್ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಕಡಕ್ಕಾಗಿದೆ ಗುರು ಸ್ಟ್ಯಾಟ್ಸು. ಈ ಸೀಸನ್ ಮೈಸೂರು ವಾರಿಯರ್ಸ್ಗೆ ತಾನೇ ಆಡಿದ್ದು ಮಹಾರಾಜ ಟ್ರೋಫಿಲಿ. ಹೌದು, ಮೈಸೂರು ವಾರಿಯರ್ಸ್ಗೆ ಆಡಿ ಸಾಕಾದಾಗೆ ಫೈನಲ್ಸಲ್ಲಂತೂ ಚಿಂದಿ ಉಡಾಯಿಸ್ಬಿಟ್ಟಿದ್ರು ಮನೋಜ್ ಬಾಂಡ್ಗೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವನಜ್ಜಿ 7 ಮಾಡಿಸಂಥ ಪ್ಲೇಯರು ಗುರು. ಮೀಡಿಯಂ ಬೇಸ್ನೂ ಆಗ್ತಾರೆ, ಜೊತೆಗೆ ಪವರ್ ಹೀಟರು, ಡೌನ್ ದ ಆರ್ಡ್ರಲ್ಲಿ ಫಿನಿಶಿಂಗ್ ರೋಲಲ್ಲಿ ಕಡಕ್ಕಾಗಿ ನಿಭಾಯಿಸುವಂಥವ್ರು. ಹಂಗೆ ನೋಡೋಕೆ ಹೋದರೆ ಈ ಸೀಸನ್ ನಮ್ಮ RCBಗೆ ಎಲ್ಲರೂ ಹಾಕೊಂಡು ಗುಮ್ಮ ಅಂಥವ್ರನ್ನೇ ಸಿಕ್ಕಿರೋದು. ತಗೊಂಡಿರೋ ಪ್ಲೇಯರ್ಸ್ಗಳೆಲ್ಲ ಹಾಕೊಂಡು ಇಟ್ಟಾಡ್ಸ್ಕೊಂಡು ಹೊಡೆಯುವಂಥವ್ರನ್ನೇ ಇರೋದು. ಇವಾಗ ಮನೋಜ್ ಬಾಂಡ್ಗೆ ಕೂಡ ಇವರು ಕೂಡ ಇಟ್ಟಾಡ್ಸ್ಕೊಂಡು ಹೊಡೆಯುವಂಥ ಪ್ಲೇಯರ್ ಆಪರ್ಚುನಿಟಿ ಕೊಟ್ಟಿಲ್ಲ ಅಷ್ಟೇ ನಮ್ಮ RCB. ಮಹಾರಾಜ ಟ್ರೋಫಿಲೆಲ್ಲ ಯಾವ ರೇಂಜಿಗೆ ಆಡಿದ್ರು ಅಂತಂದರೆ RCB ಸ್ಟ್ಯಾಟ್ಸ್ನ ಗಮನಿಸಿದೆ ಅಂತ ಕಾಣಿಸುತ್ತೆ ಈ ಸೀಸನ್ದು. ಮಹಾರಾಜ ಟ್ರೋಫಿಲ್ ಫೈನಲ್ಸಲ್ಲಿ ಎಸ್ಪೆಷಲಿ ಯಾವ ಥರ ಆಡಿದ್ರು ಅಂತ ನಾಯಿಗೆ ಇಕ್ಕಿದ್ರು ಗುರು. 40+ ಹೊಡೆದ್ರು ಅಂತ ಕಾಣಿಸುತ್ತೆ. ಜಸ್ಟ್ ಫ್ರಮ್ 16 ಬಾಲೋ 17 ಬಾಲೋ ಅಷ್ಟು ತೊಗೊಂಡಿಲ್ಲ, 14 ಬಾಲರ್ ಅಂತ ಅನ್ಕೊಂತೀನಿ. 40+ ರನ್ಸ್ನ ಹೊಡೆದ್ರು ಫೈನಲ್ಸಲ್ಲಿ. ಸೊ ಒಂಥರ ಮ್ಯಾಚ್ ವಿನ್ನರ್ ಆಗಿದ್ರು ಫೈನಲ್ಸಲ್ಲಿ ಮಹಾರಾಜ ಟ್ರೋಫಿಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ. ಬರೀ ಫೈನಲ್ಸಲ್ಲಿ ಮಾತ್ರ ಅಂತಲ್ಲ, ಸುಮಾರು ಮ್ಯಾಚ್ಗಳು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಮಹಾರಾಜ ಟ್ರೋಫಿಲಿ. ಆಪರ್ಚುನಿಟಿ ಕೊಟ್ಟರೆ ಇಂಥ ಸ್ಟ್ಯಾಂಡರ್ಡ್ಸಲ್ಲಿ RCB ರೇಂಜಿಗೆ, ಅಂದರೆ IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ RCB ರೇಂಜಿಗೆ ಪರ್ಫಾರ್ಮ್ ಅಂತೂ ಖಂಡಿತ ಮಾಡ್ತಾರೆ. ಸೊ ನನಗಂತೂ ಹೋಪ್ ಇದೆ, ಬಟ್ ಇವ್ರು ಆಪರ್ಚುನಿಟಿ ಕೊಡ್ತಾ ಇಲ್ಲ ಅಷ್ಟೇನೆ. ಇವ್ರು ವರ್ಷಾಗಿ ಆಡ್ತಾ ಇರ್ಬೇಕಾದ್ರೆ RCB ಲಾಸ್ಟ್ ಸೀಸನ್ ವರ್ಷಾಗಿ ಆಡ್ತಿರ್ಬೇಕಾದ್ರೆ ಮನೋಜ್ ಬಾಂಡ್ಗಾರ ಕರ್ಕೊಂಬರ್ರಿ ಗುರು ಅಂತ ಸುಮಾರು ಸಲ ಹೇಳಿದ್ದೀನಿ. ಬರ್ತಾ ಇರಲಿಲ್ಲ ಇವರು. ಮತ್ತೆ 30 ಲಕ್ಷ ಬೇಸ್ ಪ್ರೈಸ್ನ ಕೊಟ್ಬಿಟ್ಟು ಪಿಕ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನೋ ಅಂತಾರೆ, ಯಾರು ಬಿಡಿಂಗ್ ವಾರ್ಗೆ ಬರಲಿಲ್ಲ. ಏನು ಸ್ಟ್ಯಾಟ್ಸ್ ಇರೋದು ಗೊತ್ತಿಲ್ಲ ಅಂತನೋ ಅಥವಾ ಮಹಾರಾಜ ಟ್ರೋಫಿನ ಯಾರು ಫಾಲೋನೇ ಮಾಡೋದಿಲ್ವಾ? ಕಡಕ್ಕಾಗಿದೆ ಗುರು ಸ್ಟ್ಯಾಟ್ಸು. ಯಾರ್ಯಾರಿಗೂ ಹೋಗ್ಬಿಟ್ಟು ಬಿಡ್ ಮಾಡ್ತಾವ್ರೆ ಅಲ್ಲಿ. ಮಹಾರಾಜ ಟ್ರೋಫಿಲ್ ಕಡಕ್ಕಾಗಿ ಆಡಿರುವಂಥ ಮನೋಜ್ ಬಾಂಡ್ಗೆ ಬಿಡ್ ಮಾಡೋಕ್ಕೆ ಬರ್ತಾ ಇಲ್ಲ ಯಾರನ್ನೂ ಅಲ್ಲಿ. RCB ಅರ್ಥಕೊಂಡಿದೆ ಏನೇನು ಮಾಡಿದರೆ ಮನೋಜ್ ಬಾಂಡ್ಗೆ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ಬಿಡ್ ಮಾಡಿಬಿಟ್ಟು ಇನಿಷಿಯೇಟ್ ಮಾಡಿದಷ್ಟೇ ಅವ್ರೇನೋ ಜಾಸ್ತಿ ಏನಾದ್ರು ಬಿಡ್ ಮಾಡಿತ್ತು ಅಂತಂದರೆ ಸ್ವಪ್ನಿಲ್ ಸಿಂಗಿಗೆ RTM ಕಾರ್ಡ್ನ ಯೂಸ್ ಮಾಡಿದ್ರಲ್ಲ, ಅದೇ ರೀತಿ RTM ಕಾರ್ಡ್ನ ಯೂಸ್ ಮಾಡಿರೋರು ಅಷ್ಟೇ. ಯಾಕೆಂತಂದರೆ RTM ಕಾರ್ಡ್ ಯೂಸ್ ಮಾಡುವಂಥ ಪ್ಲೇಯರ್ನೇ ಮನೋಜ್ ಬಾಂಡ್ಗೆ. RTM ಕಾರ್ಡ್ ಇಟ್ಕೊಂಡು ಮತ್ತಿನ್ನೇನು ಮಾಡ್ತಾರೆ? ಬೇರೆ ಯಾರು ಬಿಡಿಂಗ್ ವಾರ್ಗೆ ಬಂದಿರು ಅಂತಂದರೆ ಸುಮ್ಮನೆ ಆಗಿರೋರು RCB ಆ್ಯಂಡ್ RTM ಕಾರ್ಡ್ನ ಎತ್ತಿರೋರು ಸ್ವಪ್ನಿಲ್ ಸಿಂಗಿಗೆ ಯೂಸ್ ಮಾಡ್ದಂಗೆ. ಸೊ ನಿಮಗೆ ಏನಿಸ್ತು ಮನೋಜ್ ಬಾಂಡಿಗೆನ ನಮ್ಮ ರಾಯಚೂರು ಪ್ಲೇಯರ್ನ ಮತ್ತೆ ವಾಪಸ್ಸು RCB ಎತ್ತಾಕೊಂಡಿರೋದು? ಗುರು, ನಮಗೆ ಭಯ ಆಗ್ತಿರೋದೇನು ಅಂತಂದರೆ, ಬರೀ ಏನು ಶಾಸ್ತ್ರಕ್ಕೋಸ್ಕರ ಹಬ್ಬಕ್ಕೆ ಶುಭಾಶಯಗಳನ್ನ ಹೇಳೋದಕ್ಕೆ, ಕನ್ನಡ ರಾಜ್ಯೋತ್ಸವಕ್ಕೆ, ಯುಗಾದಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ, ಇದಕ್ಕೆ ಶುಭಾಶಯ ಹೇಳೋದಕ್ಕೆ ಇಟ್ಕೊಳ್ತಾರ ಅಥವಾ ಇವ್ರನ್ನೂ ಆಡಿಸ್ತಾರ ಅಂತ ನಮಗೊಂದು ಕ್ವಶನ್ ಬರ್ತಿದೆ. ಈ ಸೀಸನ್ ಏನಾದ್ರು ಬೆಂಚಲ್ಲಿ ಕಾವು ಕೊಡಿಸ್ತು ಅಂದರೆ ಮುಖ ಹಿಡ್ಕೊಂಡು ತದಕಬೇಕು ಟೀಮ್ ಮ್ಯಾನೇಜ್ಮೆಂಟಿಗೆ. ಎಷ್ಟು ವರ್ಷ ಅಂತ ಕೂತ್ಕೊಂತಾನೆ ಗುರು ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಬೆಂಚಲ್ಲಿ. ನೋಡೋಣ, ಈ ಸೀಸನ್ ಆಪರ್ಚುನಿಟಿ ಕೊಡಲೇಬೇಕು. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಕೊಡಲಾರು ಮಿಡಲ್ ಕೊಡಲೇಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.